ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಖುಷಿಯಾಗಿದ್ದೀನಿ. ನೀವು ಹೇಗಿದ್ದೀರಿ? ಎಲ್ಲರದ್ದು ಊಟ ಆಯಿತಾ? ಹೇಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ನಾನು ಇವಾಗ ಒಂದು ಒಳ್ಳೆ ಟಾಪಿಕ್ನೊಂದಿಗೆ ಮತ್ತೆ ಬಂದಿದ್ದೇನೆ ನಿಮ್ಮ ಜೊತೆ. ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳೋದಕ್ಕೆ ಮತ್ತೆ ನಾನು ಬಂದಿದ್ದೇನೆ. ಅದು ನಿಮಗೆ ಇಷ್ಟ ಆಗುವಂಥ ಒಳ್ಳೆ ಟಾಪಿಕ್ನೊಂದಿಗೆ ನಾನು ಬಂದಿದ್ದೇನೆ. ನಾನು ನಿಮ್ಮ ಜೊತೆ ಬಂದಿದ್ದೀನಿ. ನಾನು ತಿಳಿದಿದ್ದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನಾದರೂ ತಪ್ಪಿದರೆ ಅದನ್ನು ಕ್ಷಮೆ ಇರಲಿ ಅಂತ ಕೇಳ್ತಾ ನನ್ನ ಟಾಪಿಕನ್ನು ಮುಂದುವರಿಸ್ತಾ ಇದ್ದೇನೆ. ಹೌದು, ನಾನು ತಮ್ಮನೇಲಲ್ಲಿ ಹಾಕಿರೋ ಪ್ರಕಾರ ಬಾಲ್ಯ ಜೀವನನೇ ಚೆಂದ ಇತ್ತು ಈಗಿನ ಜೀವನಕ್ಕಿಂತ. ಇದನ್ನು ನೀವು ಒಪ್ತೀರಾ? ನಾನಂತೂ 100% ಒಪ್ತೇನೆ. ಏಕೆ ಅಂದರೆ ಬಾಲ್ಯ ಜೀವನದಲ್ಲಿ ಯಾವುದೇ ಆದಂತಹ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಮೇಯ್ನಾಗಿ ಇರಬೇಕು ಅಂದರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ, ಯಾವುದೇ ರೀತಿ ಜವಾಬ್ದಾರಿಗಳಿರಲಿಲ್ಲ. ನಮಗೆ ಹೇಗೆ ಬೇಕೋ ಹಾಗೆ ಯಾವ ರೀತಿ ಇರಬೇಕೋ ಆ ರೀತಿ ಎಂಜಾಯ್ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ ಅಲ್ವಾ. ಬಟ್ ಈಗಿನ ಜೀವನದಲ್ಲಿ ಆ ಥರ ಆಗುತ್ತಾ? ನಾವು ಬೆಳೆದು ದೊಡ್ಡರಾದ ಮೇಲೆ ತುಂಬ ಕಷ್ಟಗಳಿರುತ್ತೆ, ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲದನ್ನು ಮುನ್ನೋಗ್ತಾ ಹೋಗಬೇಕಾಗುತ್ತೆ. ಆದರೆ ಬಾಲ್ಯ ಜೀವನದಲ್ಲಿ ಹಂಗಿರಲ್ಲ, ಇರ್ತಾ ಇರಲಿಲ್ಲ. ಆಮೇಲೆ ಬಾಲ್ಯ ಜೀವನದಲ್ಲಿ ನನ್ನ ಸ್ಟೋರಿನೇ ತುಂಬ ಇದೆ. ನನ್ನ ಸ್ಟೋರಿಯನ್ನು ನಿಮ್ಮ ಹತ್ರ ಹಂಚ್ಕೊಳ್ತೇನೆ. ಏನಂದರೆ, ನಾನು ಚಿಕ್ಕವಳಿದ್ದಾಗ ತುಂಬ ತುಂಟಿ. ಯಾವ ಥರ ತುಂಟಿ ಅಂದರೆ ಮನೆಯೇ ಸೇರ್ತಾ ಇರಲಿಲ್ಲ. ಆ ರೇಂಜಿಗೆ ಸುತ್ತಾರಿತಾ ಇದ್ದೆ ನಾನು. ಆ ರೇಂಜಿಗೆ ಸುತ್ತಾರಿತಾ ಇದ್ದೆ. ನನ್ನೊಂದು ಗ್ರೂಪ್ ಇತ್ತು, ನನ್ನ ಫ್ರೆಂಡ್ಸು ಅಂತ ಗ್ರೂಪ್ ಇತ್ತು. ನಯನ ಅಂತ ಇದ್ಲು, ಅವಳು ನನ್ನ ಕ್ಲೋಸ್ ಫ್ರೆಂಡು. ಇನ್ನೊಬ್ಬಳು ಭೂಮಿಕಾ ಅಂತ ಇದ್ಲು. ಅವಳು, ನಾನು, ನಯನ ಸಣ್ಣ ವಯಸ್ಸಿಂದನೂ ತುಂಬ ಕ್ಲೋಸ್ ಆಗಿದ್ವಿ. ಇವಾಗ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಆಗಿದೆ. ಸೊ ಕಾಂಟ್ಯಾಕ್ಟ್ ಕಡಿಮೆ ಆಗಿದೆ ಅಂದರೆ ಅವರ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ಅವ್ರದ್ದು ಪ್ರೊಫೆಷನ್ನೇ ಬೇರೆ ಆಯಿತು, ನನ್ನ ಪ್ರೊಫೆಷನ್ನೇ ಬೇರೆ ಆಯಿತು. ಇವಾಗ ಸ್ವಲ್ಪ ಚೇಂಜ್ ಆಗಿಬಿಟ್ವಿ. ಬಟ್ ಫ್ರೆಂಡ್ಶಿಪ್ ಆಗೇ ಇದೆ. ಬಟ್ ಇವಾಗ ನನಗೆ ಅವ್ರು ಸಿಗ್ತಾ ಇಲ್ಲ. ಭೂಮಿಕಾ ಅನ್ನೋರು, ನಯನ ಅನ್ನೋರು ಸಿಗ್ತಾರೆ. ಬಟ್ ಯಾವ ರೀತಿ ನಮ್ಮ ಫ್ರೆಂಡ್ಶಿಪ್ ಇತ್ತಪ್ಪ ಅಂದರೆ, ಅವ್ರ ಮನೆ ಎಲ್ಲಿತ್ತು ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇತ್ತು. ಅವ್ರ ಮನೆ ಎಲ್ಲಿ ಅಂದರೆ ಸ್ಮಶಾನ ಅಂತ ಇರುತ್ತಲ್ವ, ಸ್ಮಶಾನದ ಹತ್ರ ಅವ್ರ ಮನೆ ಇತ್ತು. ಸೊ ನಮ್ಮ ಮನೆಯವರು ತುಂಬ ಬೈತಾಯಿದ್ರು, ನಮ್ಮಮ್ಮ, ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಬೈತಾಯಿದ್ರು, ಅಲ್ಲಿ ಜಾಗ ಸರಿ ಇಲ್ಲ, ಏನಕ್ಕೆ ಹೋಗ್ತೀಯಾ ಹಾಗೆ ಹೇಗೆ ಅಂತ. ಆದರೂ ನಾವು ಬಿಡ್ತಾ ಇರಲಿಲ್ಲ, ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ. ನಾನು, ಅವಳು ಮತ್ತು ನಯನ ಅಂತ 3 ಜನ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಆ ಮೆಮೊರೀಸನ್ನು ನಿಮ್ಮ ಹತ್ರ ಹೇಳ್ಕೊಳೋಕ್ಕೆ ಯಾವ ರೀತಿ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏಕೆಂದರೆ ಆ ಮೆಮೊರೀಸನ್ನು ಹೇಳ್ಕೊಳೋ ಅಷ್ಟು ಆವಾಗಿನ ಕಾಲದಲ್ಲಿ ವಿಡಿಯೋ ಮಾಡೋದಕ್ಕೆ ಅಥವಾ ಫೋಟೋ ತೆಗಿಯೋದಕ್ಕೆ ಇದ್ದಿಲ್ಲ ಅಲ್ವಾ. ಅವಾಗಷ್ಟು ನಾಲೆಡ್ಜು ಆ ಥರ ಇರಲಿಲ್ಲ. ಇವಾಗ ಬಂದಿದೆ. ಇವಾಗಿನ ಮಕ್ಕಳು ಏನು ಮಾಡಿದ್ರು ಅದನ್ನು ವಿಡಿಯೋ ಮಾಡಿಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೋಬೋದು. ಬಟ್ ಆವಾಗ ಆ ಥರ ಸಿಚುವೇಶನ್ಸ್ ಇದ್ದಿಲ್ಲ, ಆವಾಗ ಆ ಥರ ಪರಿಸ್ಥಿತಿಗಳು ಕೂಡ ಇದ್ದಿಲ್ಲ. ಆ ಥರ ಎಂಜಾಯ್ ಮಾಡ್ಕೊಳ್ತಾ ನಾನು, ನಯನ, ಭೂಮಿಕಾ ಅಂತ ನಮ್ಮ ಮೂವರು ತುಂಬ ಕ್ಲೋಸ್ ಆಗಿತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಳ್ತಾ ಇದ್ವಿ. ನೆಕ್ಸ್ಟು ಒಂದು ಹಂತಕ್ಕೆ ಬರುತ್ತೆ. ಆ ಹಂತಕ್ಕೆ ಬಂದಮೇಲೆ ಸ್ಪೋರ್ಟ್ಸು ಅದು ಇದು ಅಂತ ಹೇಳ್ಕೊಂಡು ಅಲ್ಲೂ ಕೂಡ ಎಂಜಾಯ್ ಮಾಡಿದ್ದೀವಿ. ನಾವು SLC ಮುಗಿಯೋವರೆಗೂ ಕೂಡ ನಾವು ತುಂಬ ಎಂಜಾಯ್ ಮಾಡ್ಕೊತಾನೆ ನಮ್ಮ ಜೀವನವನ್ನು ಸಾಗಿಸಿದ್ದೇವೆ. ಆ ಜೀವನ ಎಲ್ಲರಿಗೂ ಕೂಡ ಅನಿಸಿರುತ್ತೆ, ಆ ಜೀವನ ಎಷ್ಟು ಚೆಂದ ಇತ್ತು ಅಲ್ವಾ, ಏನಕ್ಕಾದರೂ ದೊಡ್ಡವರಾದ್ವು, ಏನಕ್ಕಾದರೂ ದೊಡ್ಡವರಾದ್ವಿ, ನಾವು ಸಣ್ಣವರಿದ್ದಾಗಲೇ ಎಷ್ಟು ಚೆನ್ನಾಗಿತ್ತು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅನಿಸಿರುತ್ತೆ. ಈವನ್ ನನಗೂ ಕೂಡ ಅನಿಸಿದೆ. ಸೊ ನಾನು ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ನನಗೂ ಕೂಡ ಅನಿಸುತ್ತೆ, ಒಮ್ಮೊಮ್ಮೆ ಅನಿಸುತ್ತೆ, ಸಣ್ಣವರಿದ್ದಾಗ ಎಷ್ಟು ಚೆಂದ ಇದ್ವಿ, ಇವಾಗ ಏನಕ್ಕೆ ದೊಡ್ಡವರಾದ್ವಿ ನಾವು ಅಂತ ಫೀಲ್ ಆಗುತ್ತೆ ನನಗೂ ಕೂಡ. ಅದೇ ಥರ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವರವರ ಸಣ್ಣರಿದ್ದಾಗ, ಚಿಕ್ಕವರಿದ್ದಾಗ ಅವರಿಗೆ ಅವ್ರದ್ದೇ ಅಂತ ಮೆಮೊರೀಸ್ ಇರುತ್ತೆ. ಆ ಮೆಮೊರೀಸನ್ನು ನನ್ನ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ನನಗೆ ನನ್ನದೇ ಆದಂತಹ ಮೆಮೊರೀಸ್ ಇತ್ತು, ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ನಿಮಗೆ ನಿಮ್ಮದೇ ಆದಂತಹ ಮೆಮೊರೀಸ್, ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂತಹ ಚಿಕ್ಕ ವಯಸ್ಸಿನಲ್ಲಿ ಇದ್ದಂತಹ ಮೆಮೊರೀಸ್ ಕೂಡ ಅವರಿಗಿರುತ್ತೆ ಅಲ್ವಾ. ಇನ್ನು ಚೈಲ್ಡ್ಹುಡ್ ಮೆಮೊರೀಸ್ ಇಲ್ಲ ಆದಮೇಲೆ ನಂತರ ಪ್ರೌಢಶಾಲೆ ಅಂತ ಹೋಗ್ತೇವೆ, 8th ಸ್ಟ್ಯಾಂಡರ್ಡಿಗೆ ಹೋಗ್ತೇವೆ. ಆವಾಗ ನನಗೆ ತುಂಬ ಪರಿಚಯ ಆಗಿದ್ದು ರಂಜಿತಾ ಅಂತ ಪರಿಚಯ ಆದರು. ಆಮೇಲೆ ಸುಮಾ ಅಂತ ಇದ್ದಾರೆ, ನಯನ ಅಂತ ಹೇಳಿದ್ನಲ್ಲ, ಅವರು ಕೂಡ ನನ್ನ ಜೊತೆ ಕಂಟಿನ್ಯೂಯಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ರಿಲೇಷನ್ಶಿಪ್, ನನ್ನ ನಯನನ ರಿಲೇಷನ್ಶಿಪ್ ಎಷ್ಟು ವರ್ಷ ಅಂದರೆ 15 years ರಿಲೇಷನ್ಶಿಪ್ ಅಲ್ಲಿ ಇದ್ದೀವಿ ನಾವು. ಈಗಲೂ ಕೂಡ ನಾವು ಕ್ಲೋಸ್ ಆಗೇ ಇದ್ದೀವಿ. ಇವಾಗ ರಂಜಿತಾ ಅಂತ ಹೇಳಿದ್ನಲ್ಲ, ಅವಳು ಕೂಡ ನನಗೆ ಇವಾಗಲೂ ತುಂಬ ಕ್ಲೋಸಲ್ಲೇ ಇದ್ದಾಳೆ. ಸುಮಾ ಅಂತ ಹೇಳಿದ್ನಲ್ಲ, ಅವಳು ಕೂಡ ಇವಾಗಲೂ ನನ್ನ
ಜೀವನದಲ್ಲಿ ತುಂಬ ಅಂದರೆ ತುಂಬ ಕ್ಲೋಸ್ ಇದ್ದಾಳೆ ಅವಳು ಕೂಡ. ಅವಳ ವೀಡಿಯೋಸ್, ಅವಳ ಫೋಟೋಸು ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿರ್ತೇನೆ. ನನ್ನ ಬಾಲ್ಯದ ಫ್ರೆಂಡ್ಸ್ ಕೆಲವರು ಫೋಟೋನ ಹಾಕ್ತೇನೆ, ಇನ್ನು ಕೆಲವರು ಫೋಟೋ ಇರೋದಿಲ್ಲ ನನ್ನ ಗ್ಯಾಲರಿಯಲ್ಲಿ. ಸೊ ಆ ಫೋಟೋಸ್ ಹಾಕೋಕ್ಕಾಗಲ್ಲ, ದಯವಿಟ್ಟು ನೀವು ಯಾರು ಬೇಜಾರಾಗಬೇಡಿ. ಆದರೆ ಮೆಮೊರೀಸ್ ಅನ್ನೋದು ನನ್ನ ಲೈಫಲ್ಲಿ ನಾನು ಸಾಯೋವರೆಗೂ ಆ ಮೆಮೊರೀಸ್ ನನ್ನ ಜೊತೆಗೇ ಬರ್ತಾ ಹೋಗುತ್ತೆ. ಅದೇ ಅಲ್ವಾ ಮೆಮೊರೀಸ್ ಅಂದರೆ. ನೀವು ಸಣ್ಣ ಮಕ್ಕಳಾಗಿದ್ದಾಗ ನೀವೇನೇ ಚೇಷ್ಟೆ ಮಾಡಿ ಅದನ್ನು ನಿಮ್ಮ ಪೇರೆಂಟ್ಸ್ ಒಪ್ತಾರೆ, ಖುಷಿ ಪಡ್ತಾರೆ, ನಗ್ತಾರೆ. ಆದರೆ ದೊಡ್ಡವರಾದ್ಮೇಲೆ ಚೇಷ್ಟೆ ಮಾಡಿದರೆ ಇದ್ಯಾವುದು ಮೆಂಟಲ್ಲೋ, ಏನು ಸಣ್ಣ ಹುಡುಗನ ಥರ ಬಿಹೇವ್ ಮಾಡ್ತೀಯಲ್ಲೋ ನೀನು ಅಂತ ಬೈತಾರೆ ಅಲ್ವಾ. ಅದೇ ವ್ಯತ್ಯಾಸ, ಸಣ್ಣ ಮಕ್ಕಳಿದ್ದಾಗ ದೊಡ್ಡ ಮಕ್ಕಳಾದಾಗ ದೊಡ್ಡವರಾದಾಗ ಇರೋ ವ್ಯತ್ಯಾಸ ಇಷ್ಟೇ. ಆದರೆ ನನಗೂ ಕೂಡ ಈ ಸಣ್ಣ ವಯಸ್ಸು ನನಗೆ ಮತ್ತೆ ಬರಬಾರ್ದಾ ಅನ್ನೋ ಫೀಲ್ ನನಗೆ ಬರ್ತಾ ಇದೆ. ಸೊ ನಿಮಗೂ ಕೂಡ ಬರುತ್ತೆ ಅಂತ ಅಂದ್ಕೊಳ್ತೇನೆ ಅಲ್ವಾ. ಬಂದಿರುತ್ತೆ ನನ್ನ ಪ್ರಕಾರ. ನನ್ನ ಮಾತನ್ನು ಕೇಳಿಸ್ಕೊಂಡಾಗ ನಿಮಗೆ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸು ನೆನಪಿಗೆ ಬಂದಿರುತ್ತೆ, 100% ಬಂದಿರುತ್ತೆ ಅಲ್ವಾ. ಆಮೇಲೆ ನಮ್ಮ ಕಾಲದಲ್ಲಿ ಯಾವ ಥರ ಗೇಮ್ ಇತ್ತು ಅಂದರೆ ಮೈಂಡನ್ನು ಫ್ರೆಶ್ ಮಾಡೋವಂತಹ ಗೇಮ್ಗಳಿದ್ವು ನಮ್ಮ ಕಾಲದಲ್ಲಿ. ಲಗೋರಿ, ಚಿನ್ನಿದಾಂಡು, ಖೋಖೋ, ವಾಲಿಬಾಲ್, ಥ್ರೋಬಾಲ್ಸ್. ಆಮೇಲೆ ಗಂಡು ಮಕ್ಕಳನ್ನ ಫೇವ್ರೇಟು ಯಾವ್ದು ಹೇಳಿ, ಗಂಡು ಮಕ್ಕಳ ಫೇವ್ರೇಟು ಗೋಲಿ ಆಡೋದು ಅವ್ರ ಫೇವ್ರೇಟ್ ಆಗಿರುತ್ತೆ. ಬಟ್ ಅದೇ ಥರ ಹೆಣ್ಮಕ್ಳು ಫೇವ್ರೇಟ್ ಅವಾಗ ಏನಾಗಿತ್ತಪ್ಪ ಅಂದರೆ ಯಾವುದಾಗಿತ್ತು ಹೇಳಿ, ಕುಂಟೆಪಿಲ್ಲೆ. ಅದು ನಾನಂತೂ ಹೆವಿ ಆಡ್ತಾ ಇದ್ವಿ. ಕಲ್ ತಗಣೋ ಆಟ ಅಂತ ಹೇಳ್ತಿದ್ರು ನಮ್ಮ ಕಡೆ. ಕಲ್ ತಗಣೋ ಆಟ, ಲಗೋರಿ ಆಟ, ಮತ್ತು ವೆರೈಟೀಸ್ ಆಫ್ ಆಟಗಳಿದ್ವು ಅವಾಗಿನ ಕಾಲದಲ್ಲಿ. ಅದು ಖುಷಿ ಕೊಡ್ತಾಯಿತ್ತು ಮನುಷ್ಯನಿಗೆ, ಅಂದರೆ ನನಗೆ ತುಂಬ ಖುಷಿ ಕೊಡ್ತಾಯಿತ್ತು. ಆದರೆ ಇವಾಗಿನ ಕಾಲದ ಗೇಮ್ಗಳು ಹೆಂಗಿದಾವೆ ಹೇಳಿ, ಮೈಂಡನ್ನು ಡೈವರ್ಟ್ ಮಾಡೋವಂತಹ ಗೇಮು, ಮನಸ್ಸನ್ನು ಹಾಳು ಮಾಡೋವಂತಹ ಗೇಮು. ಆ ಗೇಮಿನಿಂದ ದುಡ್ಡನ್ನು ಎಷ್ಟೊಂದು ಜನ ಕಳ್ಕೊಳ್ತಾ ಇದ್ದಾರೆ. ಆ ಗೇಮಿಗೋಸ್ಕರ ಚಟಕ್ಕೆ ಬಿದ್ದು ಅವ್ರ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಪೇರೆಂಟ್ಸು ತುಂಬ ಸಫರ್ ಪಡ್ತಾ ಇದ್ದಾರೆ. ಆ ಥರ ಗೇಮ್ಗಳು ಬಂದಿದ್ದಾವೆ ಇವಾಗ. ಆದರೆ ನಮ್ಮ ಕಾಲನೇ ಬೆಸ್ಟ್ ಇತ್ತಲ್ವಾ. ನಮ್ಮ ಕಾಲ ಅಂದರೆ ನಾವು ಚೈಲ್ಡ್ಹುಡ್ ಇದ್ದಾಗ ಇದ್ದಂತಹ ಕ್ಷಣಗಳೇ ಅದ್ಭುತ. ಆ ಕ್ಷಣಗಳು ಮತ್ತೆ ಯಾವ ಪೀಳಿಗೆಗೂ ಕೂಡ ಬರೋದಿಲ್ಲ. ಹೋಗ್ತಾ 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 ತುಂಬ ಟಫ್ ಆಗ್ತಾ ಹೋಗುತ್ತೆ ಹೊರತು ಈಸಿ ಆಗಲ್ಲ ಅಲ್ವಾ. ದಯವಿಟ್ಟು ಆದಷ್ಟು ಮಕ್ಕಳುಗಳಿಗೆ ಫೋನ್ ಕೊಡೋದು, ಆ ಥರ ಚಟಗಳಿಗೆ ಬಿಡೋದು ಯಾರು ಕೂಡ ಮಾಡಬೇಡಿ. ಆದಷ್ಟು ಮನುಷ್ಯನ ದೇಹಕ್ಕೆ ಒಳ್ಳೆಯದಾಗುವಂತಹ ಆಟಗಳು ಇದ್ದಾವೆ. ಅಂದರೆ ನಾನು ಎಕ್ಸಾಂಪಲ್ಸ್ ಹೇಳಿದೆ ಅಲ್ವಾ ಆವಾಗಲೇ. ಆ ಥರ ಗೇಮ್ಗಳನ್ನು ಆಡೋಕ್ಕೆ ಬಿಡಿ. ಕ್ರಿಕೆಟ್ ಆಡೋಕ್ಕೆ ಬಿಡಿ, ಖುಷಿಯಾಗುತ್ತೆ ಮಕ್ಕಳಿಗೆ. ಸ್ವಲ್ಪ ಹೊತ್ತು ಮಕ್ಕಳನ್ನ ಯಾವ ರೀತಿ ಕಟ್ಟು ಹಾಕಿದರೂ ಕೂಡ ಅವ್ರ ಮೆಂಟಲಿ ಸ್ಟ್ರೆಸ್ ಆಗುತ್ತೆ. ಮಕ್ಕಳನ್ನ ಜಾಸ್ತಿ ಯಾರು ಕಟ್ಟು ಹಾಕ್ತಿರೋ ಅವರ ಮಕ್ಕಳು ಮುಂದೆ ಒಂದು ದಿನ ಕೆಟ್ಟರಾದೇ ಆಗ್ತಾರೆ ನನ್ನ ಪ್ರಕಾರ. ಮಕ್ಕಳನ್ನ ಯಾವತ್ತೂ ಫ್ರೀ ಆಗಿಬಿಡಿ. ಅವ್ರು ಏನೇ ಮಾಡಿದರೂ ನಿಮ್ಮ ಹತ್ರ ಹೇಳ್ಕೋಬೇಕು, ಅಷ್ಟು ಫ್ರೀಯಾಗಿ ಬಿಡಬೇಕು ಅವರನ್ನು. ಅರ್ಥ ಆಯ್ತಾ? ಅವ್ರ ಮೇಲೆ ಕಣ್ಣಿಡಿ, ಆದರೆ ಫ್ರೀ ಆಗಿಬಿಡಿ ಅಷ್ಟೇ. ಓಕೆನಾ? ಖುಷಿ ಆಯಿತಾ ನನ್ನ ಮಾತಿನಿಂದ? ಯಾವುದೇ ರೀತಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಒಂದು ಪೇರೆಂಟ್ಸ್ಗೆ ಒಂದು ಒಳ್ಳೆಯ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇನೆ. ಆದಷ್ಟು ಮೊಬೈಲ್ಗಳನ್ನು ಕೊಡೋಕ್ಕೆ ಅವಾಯ್ಡ್ ಮಾಡಿ. ಫೀಲ್ಡಲ್ಲಿ ಆಟಾಡೋದಕ್ಕೆ ಬಿಡಿ, ಸ್ವತಂತ್ರವಾಗಿ ಆಟಾಡೋದಕ್ಕೆ ಬಿಡಿ, ನೋ ಪ್ರಾಬ್ಲಮ್. ಆದರೆ ಮೊಬೈಲ್ಗಳಿಂದ ತುಂಬ ಸಮಸ್ಯೆ ಆಗ್ತಾಯಿದೆ. ಆ ಮೊಬೈಲ್ ಒಂದನ್ನು ಅವಾಯ್ಡ್ ಮಾಡಿ. ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋ ಒಂದೇ ಒಂದು ರಿಕ್ವೆಸ್ಟ್ ಅಂದರೆ ಇದೆ, ದಯವಿಟ್ಟು ಓಕೆನಾ? ನನ್ನ ಮಾತನ್ನು ಕೇಳಿಸಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಟಾಪಿಕನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಬಾಯ್ ಆಲ್. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಮಾಡ್ತಾ ಬಾಯ್. ಇನ್ನೂ ತುಂಬ ವಿಚಾರಗಳಿದ್ದಾವೆ ನನ್ನ ಬಾಲ್ಯದ ಜೀವನದ ಬಗ್ಗೆ. ಸದ್ಯಕ್ಕೆ ಇಷ್ಟು ಸಾಕು. ನಿಮ್ಮ ಬಾಲ್ಯದ ಜೀವನವನ್ನು ಮೆಲ್ಕಾಗ್ತಾ ಇರಿ ಅಂತ ಹೇಳ್ತೀನಿ. ಅದು ಒಂದು ನಮ್ಮ ಜೀವನದ ಒಂದು ಒಳ್ಳೆಯ ಪುಟ. ಆ ಪುಟವನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬಾರ್ದು. ಆ ಪುಟದಲ್ಲಿ ನನ್ನದೇ ಆದಂತಹ ಪ್ರತಿರೂಪ ಇದೆ, ನನ್ನದೇ ಆದಂತಹ ಬಿಂಬ ಇದೆ, ನನ್ನದೇ ಆದಂತಹ ವ್ಯಕ್ತಿತ್ವ ಇದೆ, ನನ್ನದೇ ಆದಂತಹ ಮುಗ್ಧತೆ ಇದೆ. ಅಲ್ಲಿ ನನ್ನ ಚಿಕ್ಕ ವಯಸ್ಸಿನ ಜೀವನದಕ್ಕೆ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ನನ್ನದೇ ಆದಂಥ ಮುಗ್ಧತೆ ಇದೆ. ಆ ದಿನವನ್ನು ನೆನ್ಪು ಮಾಡ್ಕೊಂಡಾಗಲ್ಲ ನಾನು ಎಷ್ಟು ಮುಗ್ಧತೆ ಆಗಿದ್ದೆ, ನಾನೆಷ್ಟು ಜೀವನವನ್ನು ಚೆನ್ನಾಗಿ ನಡೆಸ್ತಾ ಇತ್ತು, ಆ ಜೀವನ ಎಷ್ಟು ಚೆಂದ ಇತ್ತಲ್ವ ಅಂತ ಒಮ್ಮೊಮ್ಮೆ ಅನಿಸುತ್ತೆ.
ಪ್ರತಿಯೊಬ್ಬರಿಗೂ ಕೂಡ ಅನಿಸುತ್ತೆ. ಥ್ಯಾಂಕ್ ಯು. ಇಷ್ಟನ್ನು ಪೂರ್ತಿ ವಿಡಿಯೋ ನೋಡಿಬಿಟ್ಟು ನನಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಟೇಕ್ ಕೇರ್. ಬಾಯ್. ನಾನು ಹೋಗ್ತಾ ಇದ್ದೇನೆ. ಬಾಯ್.